ಸುಲೋಚನಾ ಈ ನೀರನ್ನೇ ಕೊಳಚೆ ನೀರು ಅಂತ ಕರೀತಾರೆ. ಏ ಡೋಂಟ್ ಟಚ್ ಮೀ, ಈ ಡಟ್ಟಿ ವಾಟರ್ ಅಂತಾರೆ. ಆಗ ನಮ್ಮ ಪಾಪ ಬರ್ತದ. ಹಂಗಾರೆ ನಾವು ಈ ಡಟ್ಟಿ ವಾಟರ್ ಕುಡ್ಕೊಂಡು ಬರ್ತಿದ್ದೀವಿ, ನೀವು ಯಾವ ನೀರು ಕುಡ್ಕೊಂಡು ಹೆಂಗಿದ್ದೀರಾ ಅಂತ ಕೇಳೋದು. ಏನು ಮಾಡೋಂಗಿಲ್ಲ, ಅವರು ಆ ವಾತಾವರಣದಲ್ಲಿ ಬೆಳೆದಿರ್ತಾರೆ ಹಂಗಂತಾರೆ. ಚೆನ್ನಾಗಿದೆ ನೋಡಿ ಸರ್. ಇಲ್ಲಿರೋಂಥ ಹಳ್ಳ ಕಳ್ಳದ ಜನಗಳ ಇದಾರಲ್ಲ, ಅಲ್ಲಿಗೆ ಯಾವಾಗ ರೋಡ್ಗಳು ಕೂಡ ಇಲ್ಲ. ಅವರೆಲ್ಲ ಎಲ್ಲಿಂದ ತರ್ತಾರೆ ಅಂದ್ರೆ ಈ ನೀರನ್ನೇ ಮಡಗಿದ್ದು ಅಚ್ಚಟ ಕುಡಿತಾರೆ. ಯಾಕಂದ್ರೆ ಇಲ್ಲಿಂದ ಆಚೆಗೆ ಹೋಗುತ್ತೆ ನೀರು, ಗಗನಚುಕ್ಕಿ ಪಾತ್ರ ಕೆಳಗಡೆ ಬಿದ್ದ ಮೇಲೆ ನೀರು ಹೋಗುತ್ತೆ. ಆ ಕಲ್ಲು ಈ ಕಲ್ಲು ಒಡ್ಕೊಂಡು ಹೋಗುತ್ತೆ ನೋಡಿ, ಅಲ್ಲೇ ಫಿಲ್ಟರ್ ಹೋಗುತ್ತೆ. ಅದು ಬೇಕು ಹಂಗೆ. ಈ ಮೀನುಗಳಿರೋದೇನಕ್ಕೆ ಒಳಗಡೆ ಕ್ಲೀನ್ ಮಾಡೋಕ್ಕೆ ಓಪನ್ ಆಗಿ ಹೋಗೋದ ನೀರು ಬೆಂಗಳೂರಿಗೆ? ಓಪನ್ ಅಲ್ಲ, ಪೈಪ್ ಲೈನ್. ಆವಾಗ ಯೋಚನೆ ಬರ್ತದೆ ಅವ್ರಿಗೆ, ಅಯ್ಯೋ ಎಂಥ ಕೆಲಸ ಆಗೋಯ್ತಲ್ಲ, ಬೆಂಗಳೂರಲ್ಲಿ ನೀರೇ ಸಿಗ್ತಿಲ್ಲ, ಹೋಗಿ ನಡೀರಿ ಹಳ್ಳಿ ಕಡೆಗೆ ಅಂದ್ಬಿಟ್ಟು ಐತಿರ್ತಾರೆ, ಬರ್ತಿರ್ತಾರೆ. ಈಗ ಬೋಟಿಂಗ್ ಕಂಪ್ಲೀಟ್ ಆಗ್ತಾ ಬಂತು ಗಾಯ್ಸ್. ನೋಡಿ ಗಾಯ್ಸ್, ನಾವು ಬೋಟಿಂಗಲ್ಲಿ ಇದ್ದೀವಿ ಗಾಯ್ಸ್. ರಿಲ್ಯಾಕ್ಸ್ ಮಾಡ್ತಾ ಇದೀವಿ. ಒಳ್ಳೆ ರಿಲ್ಯಾಕ್ಸ್ ಮಾಡ್ತಾ ಇದೀವಿ ಗಾಯ್ಸ್. ಸಖತ್ ಫೀಲ್ ಇದೆ ಗಾಯ್ಸ್, ಸಖತ್ ಮಜಾ ಕೊಡುತ್ತೆ ಗಾಯ್ಸ್. ನೀವಲ್ಲಿ ಹೋಗಿ ಏನೇನೋ ಮಾಡ್ತಾ ಇರ್ತೀರ, ಅದೆಲ್ಲ ಮಜಾ ಅಲ್ಲ ಗಾಯ್ಸ್. ಇದು ಮಜಾ ಬಾಯ್ಸ್, ಇದು ರಿಯಲ್ ಮಜಾ ಬಾಯ್ಸ್. ಬನ್ನಿ ಜನರೇ, ಬನ್ನಿ ಜನರೇ. ನೋಡಿ ನಾವು ಬೋಟಿಂಗ್ ಮಾಡ್ತಾ ಹೋಗ್ಬಿಟ್ಟಿದ್ದೇವೆ, ಮುಗೀತು ನೋಡಿ ಜನರೇ, ನೋಡಿ. ಬನ್ನಿಪ್ಪ, ಒಬ್ಬೊಬ್ರಾಗ ಬನ್ನಿಪ್ಪ. ಫಸ್ಟ್ ನಾನು ಹೋಗ್ತೀನಿ ರೀ. ನೀನೇ ಹೋಗಿ. ಮುಗೀತು ಗಾಯ್ಸ್, ನೋಡಿ ಬೋಟಿಂಗ್ ಮುಗೀತು ಗಾಯ್ಸ್. ಎಲ್ಲರೂ ಎದ್ದೇಳ್ತಿದ್ದಾರೆ ಗಾಯ್ಸ್, ಬಲಗಾಲಿಟ್ಟು ಆಚೆ ಬರ್ತಿದ್ದಾರೆ ಗಾಯ್ಸ್. ನಾನು ಎಡಗಾಲಿಟ್ಟೆ. ನೀನು ಗಂಡಸಲ್ಲ ಬಿಡು, ಯಾವ್ದಾರು ನಡೆಯುತ್ತೆ.